ಒಂದು ತಿಂಗಳಿಂದ 10 ಜನ ಸ್ಟಾಫ್ ಅವರ ಔಟ್ಫಿಟ್ ನ ರೆಡಿ ಮಾಡೋದಕ್ಕೆ ಕಷ್ಟಪಟ್ಟಿದ್ರ. ಸೊ ಏನ್ ಚಾಲೆಂಜಸ್ ಅಂತ ಅನ್ನಿಸ್ತು? ಬಿಕಾಸ್ ಯಾಕಂತಂದ್ರೆ ಈಗ ಇದಕ್ಕಿಂತ ಮುಂಚೆ ಒಂದಷ್ಟು ಜನ ಸೆಲೆಬ್ರಿಟಿಗಳೆಲ್ಲ ಮದುವೆ ಆಗಿರ್ತಾರೆ, ಅದಕ್ಕೂ ನೀವು ಮಾಡಿರುವಂತಹ ಒಂದು ಡ್ರೆಸ್ಗೂ ಏನ್ ಚೇಂಜಸ್ ಇದೆ ಅಂತ ಅನಿಸ್ತಿದೆ? ಫಾರ್ ಎಕ್ಸಾಂಪಲ್ ನಾಗಭೂಷಣ್ ಅವ್ರ ಮದುವೆ ನಾನೇ ಮಾಡಿದ್ದೆ. ಸೊ ಇಟ್ ಹ್ಯಾಡ್ ಟು ಬಿ ಡಿಫ್ರೆಂಟ್ ಫ್ರಮ್ ದ್ಯಾಟ್. ಮಾನ್ವಿತ್ ಅವ್ರ ಮದುವೆ ಮಾಡಿದ್ದೆ. ಸೊ ಅವ್ರದ್ದು ಅಷ್ಟೇ, ಅವ್ರ ಹಸ್ಬೆಂಡ್ ಮುಹೂರ್ತದ ಬಟ್ಟೆ ಇರ್ಬೋದು, ನಾಗಭೂಷಣ್ ಅವ್ರದ್ದು ಮುಹೂರ್ತದ ಬಟ್ಟೆ ಇರ್ಬೋದು. ಸೊ ಇಟ್ ಹ್ಯಾಡ್ ಟು ಬಿ, ಪ್ರತಿಯೊಂದಕ್ಕೂ ಬೇರೆ ಬೇರೆ ಇರಬೇಕಲ್ಲ. ಇಟ್ ಕಾನ್ ಬಿ ದ ಸೇಮ್. ಈಗ ಒಂದೇ ಲೇಬಲ್ ಆದ ತಕ್ಷಣ ನಾವು ಒಂದೇ ಥರ ಡಿಸೈನ್ ಮಾಡ್ಲಿಕ್ಕಾಗಲ್ಲ. ಸೊ ಅದೆಲ್ಲ ಇತ್ತು ಅಂದರೆ ಅವಾಗಿಂದನು. ಆ್ಯಂಡ್ ಇವ್ರದ್ದು ಮದುವೆ ಬರುತ್ತೆ ಅಂತ ಗೊತ್ತಿತ್ತಲ್ಲ ಆಲ್ರೆಡಿ. ಸೊ ತಲೆಯಲ್ಲಿ ನನಗೆ ಆಲ್ರೆಡಿ ಆಲ್ಮೋಸ್ಟ್ ಒಂದು 4-5 ಮಂತ್ಸಿಂದ ಓಡ್ತಾನೆ ಇತ್ತು, ಏನು ಮಾಡ್ಬೋದು ಅಂತ. ಸೊ ಅವ್ರದ್ದು ಮದುವೆ ಎಲ್ಲ ಮಾಡಿರೋದ್ರಿಂದ ಬೇರೆಯವ್ರದ್ದು ಕೂಡ ವಿ ನ್ಯೂ ದಟ್ ಇಟ್ ಕಾಂಟ್ ಬಿ ಸಿಮಿಲರ್ ಟು ದಟ್. ಆ್ಯಂಡ್ ಇವತ್ತು ಯಾರೇ ಏನೋ ಮದುವೆಗಾಗಿರೋ ಟ್ರೆಂಡಿಂಗಲ್ಲಿ ಬಂದ್ಬಿಡುತ್ತೆ ಇಮಿಡಿಯೇಟ್ಲಿ. ಸೊ ಅದನ್ನು ಕಾನ್ಷಿಯಸ್ಲಿ ವಿ ವರ್ ಥಿಂಗ್ ಆ ಥರ ಕಾಣಿಸ್ಬಾರ್ದು, ಹಿಂಗೆ ಬರಬಾರ್ದು ಅಂತೆಲ್ಲ. ಬಟ್ ನಮ್ದೊಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ, ನಂದು ಧನಂಜಯ ಅವ್ರದ್ದೊಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಐ ನೋ ವಾಟ್ ಹಿ ಲೈಕ್ಸ್ ಆ್ಯಂಡ್ ಹೀಸ್ ಕಂಫರ್ಟಬಲ್. ಹಿ ನೋಸ್ ದಟ್ ಓಕೆ ನನಗೆ ಇವಾಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ಅಂತ. ಸೊ ವಿ ಹ್ಯಾಡ್ ಅ ಫೇರ್ ಐಡಿಯಾ ಹೆಂಗೆ ಇರಬೇಕು, ಹೆಂಗೆ ಬರಬೇಕು ಅಂತ. ಜಸ್ಟ್ ವರ್ಕ್ ಆನ್ ದಟ್ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.